ನಮಸ್ಕಾರ. ಎಂತ ಅಂದರೆ, ಮೊದಲನೇ ಬಾರಿಗೆ ನಾವು ಹೊರಗಡೆಯಿಂದ ದೋಸೆ, ಇಡ್ಲಿ ಬ್ಯಾಟರ್ ತಂದಿದ್ದು. ಯೂಶುವಲಿ ನಾವು ಮನೆಯಲ್ಲೇ ಮಾಡೋದು. ಇದುವರೆಗೆ ಒಂದು ಸಲನೂ ಹೊರಗಡೆಯಿಂದ ತೊಗೊಂಡು ಬಂದಿಲ್ಲ. ದೋಸೆ ಅಥವಾ ಇಡ್ಲಿ ಬ್ಯಾಟರ್ ಆಗಲಿ. ಮನೆ ಪಕ್ಕದಲ್ಲಿರೋ ಅಂಗಡಿಯವ್ರು ಹೇಳಿದ್ರು, ಇದು ತುಂಬ ಆರ್ಗ್ಯಾನಿಕ್ ಇದೆ, ತುಂಬ ಚೆನ್ನಾಗಿದೆ, ಒಮ್ಮೆ ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ತೊಗೊಂಡು ಬಂದ್ವಿ. ಇದ್ರ ಹೆಸರು ತುಳಸಿ ಇಡ್ಲಿ ದೋಸೆ ಬ್ಯಾಟರ್ ಅಂತ. ಹೋಮ್ ಮೇಡ್ ಥರನೇ ಇದೆ, ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ಅದರಲ್ಲೇ ಬ್ಯಾಕ್ ಸೈಡ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಏನು ಮಾಡಬೇಕು ಅಂತ. ಎಂತ ಇಲ್ಲ, ಪಾತ್ರೆಗೆ ಅದನ್ನು ಕಟ್ ಮಾಡಿ ಹಾಕಿಬಿಟ್ಟು ಉಪ್ಪು ಹಾಕಿ ದೋಸೆ ಹಾಕಲಿಕ್ಕೆ ಅಂತ. ಸ್ವಲ್ಪ ಗಟ್ಟಿ ಇತ್ತು. ಸೊ ನಾನು ದೋಸೆ ಹಾಕಬೇಕಾದ್ರೆ ಚೂರು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ದೋಸೆ ಹಾಕಿದ್ವಿ. ಚೆನ್ನಾಗಿ ಬಂತು. ಆ್ಯಕ್ಚುಲಿ ಹೆಂಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ. ಸೇಮ್ ಮನೇಲಿ ಹೆಂಗೆ ಮಾಡ್ತೀವೋ ಹಾಗೆ ಇತ್ತು ಅದು ದೋಸೆದು ಹಿಟ್ಟು. ಅದೇ ಥರನೂ ಇತ್ತು. ಖುಷಿ ಆಯಿತು ತಂದಿದ್ದು. ಇದು ಸಾಮಾನ್ಯವಾಗಿ ಒಂದು 15ರಿಂದ 1 ತಿಂಗಳವರೆಗೂ ಇಡ್ಬೋದು ಅಂತ ಹೇಳಿದ್ರು. ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಬೋದು ಅಂತ. ಇದು 1 ಕೆಜಿದು. ನಮ್ಮ ಮನೇಲಿ 4ರಿಂದ 5 ಜನ ಇರೋದ್ರಿಂದ ಒಂದು ಹೊತ್ತಿಗೆ ಬ್ರೇಕ್ಫಾಸ್ಟ್ಗೆ ಆಯಿತು ಆ ದೋಸೆ ಹಿಟ್ಟು. ಎದ್ದೋಳು ಅಷ್ಟೇ ನೀರಾಯಿತು ಅಂತ ಅಂದ್ಕೊಂಡೆ ದೋಸೆ ಹಿಟ್ಟು, ಬಟ್ ಇಲ್ಲ, ಸಾಫ್ಟಾಗಿ ಚೆನ್ನಾಗಿ ಎದ್ದೋಳ್ತು. ರುಚಿಯಾಗಿತ್ತು. ಆವತ್ತು ದೋಸೆಗೆ ಅಂತ ಹೇಳಿಬಿಟ್ಟು ಮನೇಲಿ ಟೊಮೆಟೊ ಚಟ್ನಿ ಮಾಡಿದ್ವಿ. ಭಾನುವಾರ ಇದನ್ನು ಟ್ರೈ ಮಾಡಿದ್ದು, ಯಾಕೆಂದರೆ ಎದ್ದೋಳೋದು ಲೇಟು. ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು, ಅಂದರೆ ಎದ್ದಿದ್ದು ಲೇಟ್ ಆದರೆ ರೆಡಿ ಇದ್ದರೆ ಹಾಕಿ ತಿನ್ಬೋದು ಅಂತ. ಸೊ ಹಾಗೆ ಹೊರಗಡೆಯಿಂದ ದೋಸೆ ಬ್ಯಾಟರ್ ತೊಗೊಂಡು ಬಂದು, ತುಳಸಿ ದೋಸೆ ಬ್ಯಾಟರ್ ತೊಗೊಂಡು ಬಂದು ಅದಕ್ಕೆ ಟೊಮೆಟೊ ಚಟ್ನಿ ಕಾಂಬಿನೇಷನ್ನು ನನ್ನ ಮಗಳಿಗೂ ತಿನ್ನಿಸ್ದೆ, ನಾನು ತಿಂದೆ. ನಿಜ ಟ್ರೂಲಿ ಇಟ್ಸ್ ಹೋಮ್ ಮೇಡ್ ಥರನೇ ಇತ್ತು. ನೀವು ಆರಾಮ್ಸೆ ಟ್ರೈ ಮಾಡ್ಬೋದು. ಆ್ಯಂಡ್ ಇಟ್ಸ್ ವರ್ತ್. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ತುಳಸಿ ದೋಸೆ ಬ್ಯಾಟರ್. ಇದರಲ್ಲಿ ಇಡ್ಲಿ ಸಹ ಮಾಡ್ಬೋದು, ಬಟ್ ನಾವು ದೋಸೆ ಮಾಡಿ ಟ್ರೈ ಮಾಡಿದ್ದು. ನೆಕ್ಸ್ಟ್ ಟೈಮ್ ಇಡ್ಲಿದು ಟ್ರೈ ಮಾಡಿ ನಾನು ರಿವ್ಯೂ ಹೇಳ್ತೀನಿ. ಆ್ಯಂಡ್ ಇಟ್ಸ್ ನೈಸ್. ನನ್ನ ಕಡೆಯಿಂದ ತುಳಸಿ ಇಡ್ಲಿ ಬ್ಯಾಟರ್ಗೆ ಫುಲ್ ಮಾರ್ಕ್ಸು. ಫುಲ್ ಹೋಮ್ ಮೇಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಮಾಡಿದಂಥ ದೋಸೆ ಹಿಟ್ಟು ಥರನೇ ಇದೆ, ಹೊರಗಡೆಯಿಂದ ತೊಗೊಂಡು ಬಂದಿದ್ದು ಅಂತ ಗೊತ್ತಾಗಲ್ಲ. ನಿಜ ಹೇಳ್ತೀನಿ, ಒಮ್ಮೆ ನೀವು ಎಲ್ಲ ಟ್ರೈ ಮಾಡಿ ಹೇಳಿ. ಆ್ಯಂಡ್ ಥ್ಯಾಂಕ್ ಯು.